ಓಂ ಮಹಾಲಕ್ಷ್ಮಿಯೇ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಆ್ಯಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಇವತ್ತಿನ ದಿನ ಮೀನರಾಶಿಯವರ 17 ಸೀಕ್ರೆಟ್ ಗುಣಗಳ ಬಗ್ಗೆ ತಿಳಿಸ್ಕೊಡ್ಲಿದ್ದೇನೆ. ನಾನು ನನ್ನ ಚಾನಲ್ನಲ್ಲಿ 11 ರಾಶಿಗಳ 17 ಟಾಪ್ ಸೀಕ್ರೆಟ್ ಗುಣಗಳ ಬಗ್ಗೆ ವಿಡಿಯೋವನ್ನು ಮಾಡಿ ಅಪ್ಲೋಡ್ ಮಾಡಿದ್ದೇನೆ. ಯಾರ್ಯಾರು ಆ ವಿಡಿಯೋಗಳನ್ನು ನೋಡಿಲ್ವೋ ಹೋಗಿ ಚಾನಲ್ನಲ್ಲಿ ನೋಡಿ. ಮೀನರಾಶಿಯವರ 17 ಟಾಪ್ ಸೀಕ್ರೆಟ್ ಗುಣಗಳಲ್ಲಿ ಮೊದಲನೇದಾಗಿ, ಮೀನರಾಶಿ ಕಾಲಪುರುಷನ ಕುಂಡಲಿಯಲ್ಲಿ 12ನೇ ಹಾಗೂ ಕೊನೆಯ ರಾಶಿಯಾಗಿರುತ್ತೆ. ಮೀನರಾಶಿಯ ಅಧಿಪತಿ ಗುರುಗ್ರಹ. ಮೀನರಾಶಿಯಲ್ಲಿ ಶುಕ್ರಗ್ರಹ ಉಚ್ಚನಾಗ್ತಾನೆ, ಅಂದರೆ ಎಕ್ಸಾಲ್ಟೆಡ್ ಪೊಸಿಷನ್ನಲ್ಲಿ ಇರ್ತಾನೆ. ಶುಕ್ರ ಮೀನರಾಶಿಯಲ್ಲಿ ಯಾಕೆ ಉಚ್ಚನಾಗೋದು, ಇದಕ್ಕೆ ಒಂದು ಮೈಥಾಲಜಿಕಲ್ ರೀಸನ್ ಇದೆ, ನೋಡೋಣ ಬನ್ನಿ. ಶುಕ್ರ ಅಂದರೆ ಮಹಾಲಕ್ಷ್ಮಿಯ ಪ್ರತೀಕವಾಗಿರುತ್ತೆ. ಮಹಾಲಕ್ಷ್ಮಿ ಹುಟ್ಟಿದ್ದು ಸಮುದ್ರ ಮಂಥನದಲ್ಲಿ. ಮೀನರಾಶಿ ಜಲತತ್ವ ರಾಶಿಯಾಗಿರೋ ಕಾರಣ ಹಾಗೂ ಮಹಾಲಕ್ಷ್ಮಿಯು ಮಹಾವಿಷ್ಣುವಿನ ಚರಣದ ಬಳಿ ಕುಳಿತಿರ್ತಾಳೆ. ಮೀನರಾಶಿ ಕಾಲಪುರುಷನ ಕುಂಡಲಿಯಲ್ಲಿ ಪಾದವನ್ನು ಸೂಚಿಸುತ್ತೆ. ಆದ್ದರಿಂದ ಶುಕ್ರಗ್ರಹ ಈ ರಾಶಿಯಲ್ಲಿ ಉಚ್ಚನಾಗಿರ್ತಾನೆ. ಮೀನರಾಶಿಯವರು ತುಂಬ ನೋಡಲು ಆಕರ್ಷಕವಾಗಿರ್ತಾರೆ. ಶುಕ್ರ ಅಂದರೆ ಸೌಂದರ್ಯಕ್ಕೆ ಕಾರಕ ಮತ್ತು ಪ್ರೀತಿಗೆ ಕಾರಕ ಗ್ರಹವಾಗಿರುತ್ತೆ. ಎರಡನೇದಾಗಿ, ಮೀನರಾಶಿಯವರು ತುಂಬ ಎಮೋಷ್ನಲ್ ಆಗಿರ್ತಾರೆ. ಆಶಾವಾದಿಗಳು ಆಗಿರ್ತಾರೆ, ಎಟ್ ದ ಸೇಮ್ ಟೈಮ್ ನಿರಾಶಾವಾದಿಗಳು ಆಗಿರ್ತಾರೆ. 12 ರಾಶಿಗಳಲ್ಲಿ ಮೀನರಾಶಿಯವರು ಯಾವುದೇ ಒಂದು ವಿಷಯಕ್ಕೆ ಬಹಳ ಬೇಗ ಮನಸ್ಸಿಗೆ ಹಚ್ಕೊಂಡು ತುಂಬ ನಿರಾಶೆ ಹತಾಶೆಗೊಳಗಾಗ್ತಾರೆ. ಮೂರನೇದಾಗಿ, ಮೀನರಾಶಿಯ ಸಿಂಬಲ್ 2 ಮೀನುಗಳು ಒಂದಕ್ಕೊಂದು ಅಂಟಿಕೊಳ್ಳದ ಹಾಗೆ ಚಲಿಸುತ್ತಿರುವಂತಹ ಚಿತ್ರ. ಇಟ್ಸ್ ಅ ಬ್ಯಾಲೆನ್ಸ್ ಬಿಟ್ವೀನ್ ಸ್ಪಿರಿಚುಯಲಿಸಮ್ ಆ್ಯಂಡ್ ಮಟೀರಿಯಲಿಸಮ್. ಅಂದರೆ ಈ ರಾಶಿಯವರು ಸ್ಪಿರಿಚುಯಲ್ ಆಗೂ ಇರ್ತಾರೆ, ದೇವರು ಧರ್ಮ ಸಂಪ್ರದಾಯಗಳಲ್ಲಿ ಅತಿ ಹೆಚ್ಚು ನಂಬಿಕೆಯನ್ನು ಇಟ್ಟಿರ್ತಾರೆ. ಅದೇ ರೀತಿ ಮಟೀರಿಯಲಿಸ್ಟಿಕ್ ಥಿಂಗ್ಸ್ನ ಬಗ್ಗೆ ಇಂಟ್ರೆಸ್ಟ್ ಕೂಡ ಇಟ್ಕೊಂಡಿರ್ತಾರೆ. ಇವರಿಗೆ ಧಾರ್ಮಿಕ ಜೀವನ ಮತ್ತು ಸಾಂಸಾರಿಕ ಜೀವನ ಎರಡನ್ನ ಬ್ಯಾಲೆನ್ಸ್ ಆಗಿ ಎಂಜಾಯ್ ಮಾಡುವಂತಹ ಗುಣ ಇವರಲ್ಲಿ ಕಾಣಬಹುದು. ನಾಲ್ಕನೇದಾಗಿ, ಮೀನರಾಶಿಯವರು ಜಗಳ ಮಾಡೋದಿಲ್ಲ, ಕೆಟ್ಟ ಪದಗಳು ಇವರ ಬಾಯಲ್ಲಿ ಬರೋದೇ ಇಲ್ಲ. ಯಾಕಂದರೆ ಈ ರಾಶಿ ಗುರುತತ್ವದ ರಾಶಿ. ಪ್ರತಿಯೊಬ್ಬರಿಗೂ ಗೌರವವನ್ನು ಕೊಟ್ಟು ಮಾತನಾಡಿಸ್ತಾರೆ. ಸಮಾಜದಲ್ಲೂ ಇವರಿಗೆ ಗೌರವವನ್ನು ಕೊಟ್ಟು ಮಾತನಾಡಿಸ್ತಾರೆ ಯಾರೇ ವ್ಯಕ್ತಿಗಳು. ತನಗಿಂತ ವಯಸ್ಸಲ್ಲಿ ಚಿಕ್ಕವರಾಗಲಿ ದೊಡ್ಡವರಾಗಲಿ ಬಹಳ ವಿನಮ್ರತೆಯಿಂದ ಗೌರವವನ್ನು ಕೊಟ್ಟು ಮಾತನಾಡುವವರಾಗಿರ್ತಾರೆ. ಐದನೇದಾಗಿ, ಮೀನರಾಶಿಯ ಅಧಿಪತಿ ಗುರುಗ್ರಹ. ಆದ್ದರಿಂದ ಗುರು ಜ್ಞಾನಕಾರಕ. ಈ ರಾಶಿಯವರು ಮಲ್ಟಿ ಟ್ಯಾಲೆಂಟೆಡ್ ಆಗಿರ್ತಾರೆ. ಸದಾ ಹೊಸ ಜ್ಞಾನವನ್ನು ಕಲಿಯುವಂತಹ ಉತ್ಸಾಹ ಇವರಲ್ಲಿ ಕಾಣಬಹುದು. ಒಂದು ಸಲ ಒಂದು ಕೆಲಸವನ್ನು ಮಾಡಬೇಕು ಅಂದರೆ ಆ ಕೆಲಸವನ್ನು ಮಾಡಲು ದೇವರ ಆಶೀರ್ವಾದ ಇವರ ಮೇಲೆ ಇದ್ದೇ ಇರುತ್ತೆ. ಇವರ ಪ್ರಯತ್ನದ ಜೊತೆ ಪ್ರಕೃತಿ ದೇವರ ಆಶೀರ್ವಾದದಿಂದ ಹಿಡಿದ ಕೆಲಸದಲ್ಲಿ ಸಕ್ಸಸ್ಸನ್ನು ಪಡೆಯದೆ ಬಿಡೋರಲ್ಲ ಇವರು. ಆರನೇದಾಗಿ, ಮೀನರಾಶಿಯವರು ಬಹಳ ರೊಮ್ಯಾಂಟಿಕ್ ಆಗಿರ್ತಾರೆ. ಸ್ನೇಹಿತರ ಜೊತೆ ಒಳ್ಳೆ ರಿಲೇಷನ್ಶಿಪ್ಪನ್ನು ಇಟ್ಕೊಂಡಿರ್ತಾರೆ. ಏಳನೇದಾಗಿ, ಮೀನರಾಶಿಯ ಮನಸ್ಸು ಶಾಂತವಾಗಿರಲ್ಲ, ಸ್ಟೇಬಲ್ ಆಗಿರೋದಿಲ್ಲ. ಇವರ ಮೈಂಡು, ಮನಸ್ಸಿನಲ್ಲಿ ವಿಚಾರಗಳು ಏನೋ ಒಂದು ಓಡ್ತಾನೆ ಇರುತ್ತೆ. ಇವರ ಮನಸ್ಸು ತುಂಬ ಚಂಚಲವಾಗಿರುತ್ತೆ. ಯಾಕಂದರೆ ಮೀನರಾಶಿ ದ್ವಿಸ್ವಭಾವ ರಾಶಿ. ಎಂಟನೇದಾಗಿ, ಮೀನರಾಶಿಯು ಖರ್ಚನ್ನು ಹೆಚ್ಚಾಗಿ ಮಾಡ್ತಿರ್ತಾರೆ. ಈ ರಾಶಿಯ ವ್ಯಕ್ತಿಗಳು ತಮಗೆ ಗೊತ್ತಾಗೋದೇ ಇಲ್ಲ, ದುಡಿದ ಹಣವನ್ನು ಹೇಗೋ ಖರ್ಚಾಗ್ಬಿಡ್ತಾ ಇದೆ ಅಂತ ಅನ್ಕೋತಾರೆ. ಯಾಕಂದರೆ ಮೀನರಾಶಿ ಕಾಲಪುರುಷನ ಕುಂಡಲಿಯಲ್ಲಿ 12ನೇ ಮನೆಯನ್ನು ಸೂಚಿಸುತ್ತೆ. 12ನೇ ಮನೆ ಅಂದರೆ ಖರ್ಚಿನ ಭಾವ ಅಂತ ಅರ್ಥ. ಆದ್ದರಿಂದ ಇವರು ಸೇವಿಂಗ್ಸ್ ಮಾಡೋದು ಕಡಿಮೆ. ಒಂಬತ್ತನೇದಾಗಿ, ಮೀನರಾಶಿಯವರಲ್ಲಿ ಸಹಾನುಭೂತಿ ಕರುಣೆ ಜಾಸ್ತಿ ಕಾಣಬಹುದು. ಕಷ್ಟದಲ್ಲಿ ಇರುವವರನ್ನು ನೋಡಿದರೆ, ಬಡವರನ್ನು ನೋಡಿದರೆ ಇವರ ಹೃದಯ ಮಿಡಿಯೋದೇ ಜಾಸ್ತಿ. ಅಯ್ಯೋ ಪಾಪ ಅನ್ನುವಂತಹ ದಯೆ ಕರುಣೆ ಇವರಲ್ಲಿ ಕಾಣಬಹುದು. ಸಹಾಯ ಮಾಡುವ ಗುಣವೂ ಸಹ ಇವರಲ್ಲಿದೆ. ಹತ್ತನೇದಾಗಿ, ಮೀನರಾಶಿಯವರಿಗೆ ನೀರು ಇರುವಂತಹ ಪ್ರದೇಶಗಳು ಅಂದರೆ ಬೀಚ್, ಸಮುದ್ರ, ಹಿಲ್ ಸ್ಟೇಷನ್ ಈ ರೀತಿ ಪ್ಲೇಸಸ್ಗೆ ಹೋಗಲು ಇಷ್ಟಪಡ್ತಾರೆ. ಪ್ರಕೃತಿ ಪ್ರಿಯರಾಗಿರ್ತಾರೆ, ನೇಚರ್ ಲವರ್ ಆಗಿರ್ತಾರೆ ಇವರು. 11ನೇದಾಗಿ, ಮೀನರಾಶಿಯವರು ಒಳ್ಳೆಯ ಸಲಹೆಗಾರರಾಗಿರ್ತಾರೆ. ಮೀನರಾಶಿಯವರು ನಿಮ್ಮ ಮನೆಯಲ್ಲಿ ಅಥವಾ ಆಫೀಸಲ್ಲಿ, ನಿಮ್ಮ ವರ್ಕಿಂಗ್ ಪ್ಲೇಸ್ ಅಥವಾ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಇದ್ದರೆ, ನೀವು ಯಾವುದಾದರೂ ಒಂದು ವಿಷಯದ ಬಗ್ಗೆ ಅವರ ಬಳಿ ಸಲಹೆಯನ್ನು ಕೇಳಿದರೆ ಅವರು ತುಂಬ ಜೆನ್ಯೂನ್ ಆಗಿ ಸಜೆಷನ್ಸನ್ನು ಕೊಡ್ತಾರೆ. ಇವರು ಹುಟ್ಟಿರುವುದೇ ಸಮಾಜ ಸೇವೆ ಮತ್ತು ಜನರ ಸೇವೆ ಮಾಡುವುದಕ್ಕೋಸ್ಕರ. ಪ್ರಕೃತಿಯ ಬ್ಲೆಸ್ಸಿಂಗ್ಸ್ ಇವರ ಮೇಲೆ ವಿಶೇಷವಾಗಿರುತ್ತೆ. 12ನೇದಾಗಿ, ಮೀನರಾಶಿಯವರು ತನ್ನ ಗುರುಗಳನ್ನು, ಹಿರಿಯರನ್ನು ಗೌರವಿಸ್ತಾರೆ. ತನ್ನ ತಾಯಿಯನ್ನು ಹೆಚ್ಚು ಪ್ರೀತಿಸ್ತಾರೆ ಹಾಗೂ ಗೌರವಿಸುತ್ತಾರೆ. ಸ್ವಲ್ಪ ಜ್ಞಾನವನ್ನು ಕಲಿಸಿದಂತಹ ಗುರುಗಳನ್ನು ತನ್ನ ಕೊನೆ ಉಸಿರಿನವರೆಗೂ ಮರೆಯೋದಿಲ್ಲ. ಸದಾ ತನ್ನ ಮನಸ್ಸಿನಲ್ಲಿ ಅವರಿಗೆ ಒಂದು ಸ್ಥಾನವನ್ನು ಕೊಟ್ಟಿರ್ತಾರೆ. ವಿದ್ಯೆ ಕಲಿಸಿದ ಗುರುಗಳನ್ನು ಯಾವತ್ತಿಗೂ ಮರೆಯೋದಿಲ್ಲ, ತುಂಬ ಗೌರವಿಸ್ತಾರೆ.
13ನೇದಾಗಿ ಮೀನರಾಶಿಯವರಿಗೆ ಆತುರ ಸ್ವಭಾವ ಜಾಸ್ತಿ. ಮೀನರಾಶಿ, ವೃಶ್ಚಿಕ ರಾಶಿ, ಕಟಕ ರಾಶಿ ಈ 3 ರಾಶಿಗಳು ಜಲತತ್ವ ರಾಶಿ. ಈ ರಾಶಿಯವರು ಆತುರವಾಗಿ ಕೆಲಸ ಮಾಡಿ ಕೆಲಸವನ್ನು ಕೆಡಿಸ್ಕೊಳ್ತಾರೆ. ಸ್ವಲ್ಪ ಸಮಾಧಾನವಾಗಿದ್ದರೆ ಒಳ್ಳೆಯದು. 14ನೇದಾಗಿ ಮೀನರಾಶಿಯವರು ಗುಟ್ಟುಗಳನ್ನು ರಟ್ಟು ಮಾಡೋದಿಲ್ಲ. ನೀವು ನಿಮ್ಮ ರಹಸ್ಯಗಳನ್ನು, ಸೀಕ್ರೆಟ್ಸ್ಗಳನ್ನು ಮೀನರಾಶಿಯವರ ವ್ಯಕ್ತಿಗಳ ಬಳಿ ಶೇರ್ ಹೇಳಿದ್ರೆ ಅವರು ಯಾರಿಗೂ ನಿಮ್ಮ ಸೀಕ್ರೆಟ್ಸ್ಗಳನ್ನು ರಿವೀಲ್ ಮಾಡೋದಿಲ್ಲ. 15ನೇದಾಗಿ ಮೀನರಾಶಿಯವರು ಎಲ್ಲರೊಂದಿಗೂ ಬಹಳ ಬೇಗ ಅಡ್ಜಸ್ಟ್ ಆಗ್ತಾರೆ. ಅಡ್ಜಸ್ಟಬಲ್ ನೇಚರ್ ಇವರದಾಗಿರುತ್ತೆ. ಯಾವುದೇ ಸಂದರ್ಭ ಆಗಲಿ, ಸಿಚುವೇಶನ್ ಆಗಲಿ, ವ್ಯಕ್ತಿಗಳಾಗಲಿ, ಕಷ್ಟ ಸುಖ ಪ್ರತಿಯೊಂದಕ್ಕೂ ಅಡ್ಜಸ್ಟ್ ಮಾಡ್ಕೊಳ್ತಾ ಹೋಗ್ತಾರೆ. ಇವರ ಮನಸ್ಸು ಬಹಳ ನಿರ್ಮಲವಾಗಿರುತ್ತೆ. ಇವರಿಗೆ ಶತ್ರುಗಳು ಕಡಿಮೆ ಇರ್ತಾರೆ. 16ನೇದಾಗಿ ಮೀನರಾಶಿಯವರು ನಂಬಿಕೆಗೆ, ವಿಶ್ವಾಸಕ್ಕೆ ಅರ್ಹವಾದಂತಹ ವ್ಯಕ್ತಿಗಳು. ಇವರು ವಿಶ್ವಾಸ ದ್ರೋಹ ಎಂದಿಗೂ ಮಾಡೋದಿಲ್ಲ. ಇವರು ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ರೆ ಆ ಕಂಪನಿಗೆ ತುಂಬ ಒಬೀಡಿಯೆಂಟ್ ಆಗಿ ಇರ್ತಾರೆ, ಲಾಯಲ್ ಆಗಿ ಕೆಲಸವನ್ನು ಮಾಡ್ತಾರೆ. ಆದರೆ ಇವರ ಒಳ್ಳೆತನದಿಂದ ಇವರನ್ನು ಮಿಸ್ಯೂಸ್ ಮಾಡ್ಕೊಳ್ತಾರೆ. ಯಾರನ್ನು ಬ್ಲೈಂಡ್ ಆಗಿ ನಂಬಬೇಡಿ. 17ನೇದಾಗಿ ಮೀನರಾಶಿಯವರು ಧಾರ್ಮಿಕ ಚಿಂತಕರಾಗಬಹುದು, ಉತ್ತಮ ರಾಜಕಾರಣಿಗಳಾಗಬಹುದು, ಟೀಚರ್ಸ್, ಲೆಕ್ಚರರ್ ಆಗಿ ಕೆಲಸವನ್ನು ಮಾಡಬಹುದು, ಆಯುರ್ವೇದಿಕ್ ಡಾಕ್ಟರ್ ಆಗಬಹುದು. ಇವರು ಡಾಕ್ಟರ್ ಆಗಿಲ್ಲ ಅಂದರೂ ಮನೆಮದ್ದುಗಳ ಬಗ್ಗೆ ಹೆಚ್ಚಿನ ನಾಲೆಡ್ಜ್ ಇವರಲ್ಲಿ ಇರುತ್ತೆ. ಇವರ ಬಳಿ ಹೊಟ್ಟೆ ನೋವು, ಕಾಲು ನೋವು, ತಲೆನೋವು ಅಂತ ಯಾರಾದರೂ ಸಣ್ಣ ಪುಟ್ಟ ಸಮಸ್ಯೆಗೆ ಪರಿಹಾರವನ್ನು ಕೇಳಿದರೆ ಅದಕ್ಕೆ ಮನೆಮದ್ದು ಹೇಳುವಂತಹ ಜ್ಞಾನ ಇವರಲ್ಲಿ ಇರುತ್ತೆ. ಮೀನರಾಶಿಯವರಿಗೆ ಕ್ರಿಯೇಟಿವಿಟಿ, ಇಮ್ಯಾಜಿನೇಷನ್ ಪವರ್ ತುಂಬ ಚೆನ್ನಾಗಿರುತ್ತೆ. ಆದ್ದರಿಂದ ಇವರು ಕಲಾಕ್ಷೇತ್ರದಲ್ಲಿ ಆ್ಯಕ್ಟಿಂಗ್, ಸಿಂಗಿಂಗ್, ಫಿಲಮ್ ಡೈರೆಕ್ಟರ್ಗಳಾಗಿ ಕೆಲಸವನ್ನು ಮಾಡಬಹುದು. ಇವಿಷ್ಟು ಮೀನರಾಶಿಯವರ 17 ರಹಸ್ಯ ಗುಣಗಳಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್.